ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಕ್ರಾಂತಿ ವಿಚಾರ ಯಾವುದೂ ಕೂಡ ಇಲ್ಲ. ಸಂಕ್ರಾಂತಿ ಹಬ್ಬ ಮಾತ್ರವಾಗಿರುತ್ತೆ, ಯಾವ ಕ್ರಾಂತಿಯೂ ಕೂಡ ಆಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನೂ ಇಲ್ಲ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಈ ವಿಷಯವನ್ನು ಹೇಳಿದ್ದಾರೆ. ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದಾನೆ, ಹೈಕಮಾಂಡ್ ನಾವೇ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಮುಗೀತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನೋಡಿ, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾ ಮಾತನಾಡ್ತಾ ಇದ್ರು. ಎಲ್ಲವೂ ಹೈಕಮಾಂಡ್ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ಮಾಡೋದಿಲ್ಲ. ಹೈಕಮಾಂಡ್ ಯಾಕೆ ಪದೇ ಪದೇ ಹೈಕಮಾಂಡನ್ನೇ ಬೆಟ್ಟು ತೋರಿಸ್ತಾ ಇದ್ದೀರಿ? ಗೊಂದಲ ಸೃಷ್ಟಿಯಾಗಿದ್ದೆಲ್ಲಿಂದ? ರಾಜ್ಯದಿಂದ, ರಾಜ್ಯ ನಾಯಕರಿಂದ, ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂದ ಮೇಲೆ ಆ ಗೊಂದಲವನ್ನು ಬಗೆಹರಿಸಿಕೊಳ್ಳಬೇಕಾಗಿದ್ದು ರಾಜ್ಯದಲ್ಲಿಯೇ ಅಂತ ಹೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಇದೀಗ ಸಿದ್ದರಾಮಯ್ಯ ಆದಿಯಾಗಿ ಅನೇಕರು ಕೂಡ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ, ಹೈಕಮಾಂಡ್ನ ಜಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಗೊಂದಲವನ್ನು ಬಗೆಹರಿಸಿಕೊಳ್ಳಬೇಕಾಗಿದ್ದು ಎಲ್ಲಿಂದ ಅನ್ನೋದು ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಹಾಗಾದರೆ ಸಿದ್ದರಾಮಯ್ಯ ಅವರು ಈ ಕುರಿತಂತೆ ಏನು ಮಾತನಾಡಿದ್ದಾರೆ ನೋಡೋಣ. ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಯಾವಾಗ ಅನ್ನುವಂಥದ್ದು. ನೀವು ಕಂಪ್ಲೀಟ್ ಸಿಎಂ ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್. ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಅಲ್ಲ, ಅದಕ್ಕೆ ಟಾರ್ಗೆಟ್ ಇದೆ ಸರ್. ಸರ್ ಅದಕ್ಕೆ ಟಾರ್ಗೆಟ್ ಇದೆ ಸರ್. ಆದ್ರೂ ಯಾಕೆ ಇಷ್ಟು ಚರ್ಚೆ ಆಗುತ್ತೆ ಅಂತ ಸರ್? ಹೈಕಮಾಂಡ್ ಅಂತ ಹೇಳಿ ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲಿ. ಅಲ್ಲ, ಅದಕ್ಕೆ ಟಾರ್ಗೆಟ್ ಇದೆ ಸರ್. ಮಾಧ್ಯಮದವರೇ ನಿಮ್ಮ MLA ಮಾತಾಡ್ತಾರೆ. ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಅಲ್ಲ, ನೀವು MLA ಮಾತಾಡಿದ್ದಾರೆ. ಕೇಳಪ್ಪ ಇಲ್ಲಿ, ನಿಮ್ಮ MLA ಮಾತಾಡ್ತಾರೆ. ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಕರೆಕ್ಟ್ ಸರ್. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಅಲ್ಲ, ಮಾಡ್ತಾರೆ? ಮತ್ತೆ ಕ್ರಾಂತಿ ಸಂಕ್ರಾಂತಿ ಕ್ರಾಂತಿ ಅಂತ ಅವರು ಸರ್ ಈಗ ಹೊಸದಾಗಿ ಎಲ್ಲ ಮುಗಿದೈತಲ್ಲ ಬಿಡಿ, ಎಲ್ಲ ಮುಗಿದಿದೆ. ಸರ್ ಬಜೆಟ್ ಒಳಗಡೆ ಗೊಂದಲ ಬಗ್ಗೆ ಹೇಳಿ ಸರ್. ಒನ್ಸ್ ಫಾರ್ ಆಲ್ ಹೇಳ್ತೀನಿ. ಹೇಳಿ ಸರ್ ಪ್ಲೀಸ್. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದಕ್ಕೆ ಎಲ್ಲರೂ ನಾವು ತೀರ್ಮಾನ